ಓಂ ನಾರಾಯಣಂ ಗುಣೈಃ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಚಾಪಿ ನತ್ವಾ ಸ್ತೋತ್ರಾರ್ಥ ಉಚ್ಯತೆ. ಶಾಸ್ತ್ರ ಓದೋದ್ರಿಂದ ಉಪಯೋಗ ಏನು ಅಂದರೆ, ಶಾಸ್ತ್ರ ತಿಳಿಯೋದು ಒಂದು ಭಾಗ. ನಾವು ಲೌಕಿಕ ಕ್ಲಾರಿಟಿ ಜಾಸ್ತಿ ಆಗುತ್ತೆ, ಲೌಕಿಕದಲ್ಲೂ ಕೂಡ ಏನಾಗುತ್ತೆ, ಜ್ಞಾನ ವೃದ್ಧಿ ಆಗುತ್ತೆ. ಅರ್ಥ ಆಯ್ತಾ? ಆದರೆ ಶಾಸ್ತ್ರ ಓದೋದು ಅಂತ ಹೇಳಿದರೆ ನಾವು ಏನು ಅಸಂಬದ್ಧ ವಿಚಾರ ಅಲ್ಲ, ಲೋಕಕ್ಕೂ ಸಂಬಂಧಪಟ್ಟ ಅದಕ್ಕೂ ಸಂಬಂಧಪಟ್ಟಿರೋದ್ರಿಂದ ಶಾಸ್ತ್ರ ಓದಿ ಎರಡರಲ್ಲೂ ಬುದ್ಧಿವಂತರಾಗ್ತಾರೆ. ಎರಡೂ ಬರುತ್ತೆ ಅವ್ರಿಗೆ ಇದು ಬರೋದಿಲ್ಲ. ಬರೀ ಲೌಕಿಕ ಓದೋರಿಗೆ ಇದು ಬರೋದಿಲ್ಲ, ಶಾಸ್ತ್ರ ಓದಿ ಎರಡೂ ಬರುತ್ತೆ. ಹಿಂದೆ ಹೇಳಿದ್ದಾರಲ್ಲ, ಏನಂತ, ಶ್ರೇಯಸ್ಸು ಬಯಸಿದರೆ ಪ್ರೇಯಸ್ಸು ಇನ್ಕ್ಲೂಡ್ ಆಗುತ್ತೆ, ಪ್ರೇಯಸ್ ಬಯಸಿದರೆ ಇನ್ಕ್ಲೂಡ್ ಆಗೋದಿಲ್ಲ. ಸಮುದ್ರದಲ್ಲಿ ಎಷ್ಟು ಬಾವಿ ಬೇಕಾದ್ರೂ ಇರುತ್ತೆ, ಬಾವಿಯಲ್ಲಿ ಸಮುದ್ರ ಇರುತ್ತಾ? ಎಲ್ಲಿ ಬಂದಿದೆ ಅದು? 2ನೇ ಅಧ್ಯಾಯದಲ್ಲಿ ಹೇಳಿದ್ದ, ಗೊತ್ತಾಯ್ತಾ? ಆದ್ದರಿಂದ ಯಾವ ದೊಡ್ಡದು ಪ್ರಯತ್ನ ಪಟ್ಟಾಗ 100ರಲ್ಲಿ 50 ಇದೆ, 50ರಲ್ಲಿ 100 ಇಲ್ಲ, ಗೊತ್ತಾಯ್ತಾ? ಆ ಅರ್ಥದಲ್ಲಿ ಸರಿಯಾಗಿ ಯೋಚನೆ ಮಾಡಿದರೆ ಶಾಸ್ತ್ರ ಓದೋ 2 ಬೆನಿಫಿಟ್ಟು ಇದೆ. ಅದು ಕಳ್ಕೊಂಡ್ಬಿಟ್ಟಿದ್ರೆ ಅದಕ್ಕೆ ನಮಗೆಲ್ಲ ಇರೋ ವೈಶಿಷ್ಟ್ಯ, 2 ಬೆನಿಫಿಟ್ ತೊಗೊಳ್ಳೋ ಚಾನ್ಸ್ ಇದೆ. ನಾವೇ ಬಿಟ್ಬಿಟ್ಟಿದ್ದೀವಿ ಅಷ್ಟೇ. ಸರಿಯಾಗಿ ತೊಗೊಂಡಿದ್ರೆ ಏನು ಮಾಡ್ಬೋದಾಗಿತ್ತು? ಎರಡನ್ನು ಓದಿ ಎಲ್ಲ ಯಾವಾಗಲೂ ಮೇಲಿರ್ಬೋದಾಗಿತ್ತು, ಎಲ್ಲ ಸ್ಟೇಜಲ್ಲೂ. ಈಗ ಅವ್ರ ಮೇಲಾಗಿಬಿಟ್ರೆ ಅದಕ್ಕೆ ಇದನ್ನ ಬಿಟ್ಟರು, ಇದು ಸರಿಯಾಗಿ ಓದಲಿಲ್ಲ, ಅವ್ರು ಸರಿಯಾಗಿ ಅದ್ರ ಮೇಲೆ ಹೋಗ್ಬಿಟ್ರು. ತಮ್ಮದನ್ನು ಸರಿಯಾಗಿ ಓದ್ಕೊಂಡ್ರು ಅವರು, ಇವರು ಅದು ಬಿಟ್ಟಾಯಿತು, ಇದ್ರ ಸರಿಯಾಗಿ ಓದಲಿಲ್ಲ, ಹಾಗಾಗಿ ಅವ್ರ ಕೆಳಗೆ ಬರಾಗಾಯ್ತು. ಅರ್ಥ ಆಯ್ತಾ? ಶಾಸ್ತ್ರ ಅಂದರೆ ವಂಡರ್ಫುಲ್ಲು. ತಚ್ಚಾಪಿ ಎಷ್ಟಕ್ಕೆ ಬಂತೀಗ? ಹಾಂ, ಏನಾಗಿತ್ತೀಗ? ಅಥೈತಯೋ ಪಥೋರ್ಣ ಕತರೇಣವ ವಿದ್ಯಾಪಥ ಕರ್ಮಪಥ ಅಂತೇಳಿ ಹೇಳಿದರು. ಹಿಂದೆ ಹೇಳಿದ್ದಾರೆ ಭಗವದ್ಗೀತೆ ಹೇಳಬೇಕಾದ್ರೆ, ದೇವಯಾನ ಪಿತೃಯಾನ ಅಂತ ಹೇಳಿದ್ರು. ಆ ಟೈಪ್ ಇದು ವಿದ್ಯಾಪಥ ಕರ್ಮಪಥ ಅಂತಿದೆ. ವಿದ್ಯಾಪಥ ಅಂದ್ರೇನು? ಜ್ಞಾನದ ಮೂಲಕ ಸಾಧನೆ ಮಾಡೋದು. ಕರ್ಮಪಥ ಅಂದ್ರೇನು? ಕರ್ಮದಿಂದ ಸಾಧನೆ ಮಾಡೋದು. ಕೂಲಿ ಕೆಲಸ ಎಲ್ಲ ಇದ್ದಿದ್ದ ಹಾಗೆ, ಅದೆಲ್ಲ ಜ್ಞಾನದ ಕೆಲಸ. ಆ್ಯಕ್ಚುಲಿ ಕೂಡ ಜ್ಞಾನೇನೂ ಕರ್ಮ ಮಾಡ್ತಾನೆ, ಇವನೂ ಜ್ಞಾನ ಇದೆ, ಆದರೆ ಅವನು ಪ್ರಧಾನ ಹೆಚ್ಚು ಜ್ಞಾನ ಇರೋದ್ರಿಂದ ಜ್ಞಾನಯೋಗಿ ಅವನು. ಇವರು ಕರ್ಮ ಜಾಸ್ತಿ ಆದ್ದರಿಂದ ಕರ್ಮಯೋಗಿ ಅಂತ ಕರೀತಾರಲ್ಲ ಹಾಗೆ. ಈಗ ಹೇಳ್ತಾರೆ, ವಿದ್ಯಾಕರ್ಮಣೋ ರೀತಿತು ಪ್ರಕೃತತ್ವಾತು ವಿದ್ಯಾಕರ್ಮಾಪೇಕ್ಷೆಯ ಏತದ್ವಚನಂ ತಯೋರಪಿ ಪ್ರಕೃತತ್ವಾತ್ ವಿದ್ಯಾಪಥಃ ಕರ್ಮಪಥೋ ತೌ ಪಂಥಾನೌ ಪ್ರಕೀರ್ತಿತೌ ತದ್ವರ್ಜಿತ ಸ್ಥಿತಾ ಯಾತಿ ತಿರ್ಯಗ್ವಾ ನರಕಂ ತಮಃ ಇತಿ ಚ ಭಾರತೆ. ವಿದ್ಯಾಪಥ, ಪಥ ಅಂದರೆ ಮಾರ್ಗ, ವಿದ್ಯಾಪಥ ಕರ್ಮಪಥ ಅಂತ 2 ಪಂಥಗಳು. 2 ಪಂಥಾನವು ಅಂದ್ರೆ ಏನು? 2 ಮಾರ್ಗ. ಪಂಥ ಅಂದ್ರೆ ಏನು? ದಾರಿ ಅಂತ. ಅದಕ್ಕೆ ಪಥಿಕರು ಅಂತ ಕರೀತಾರೆ. ದಾರಿ ಹೋಕರನ್ನ ಏನಂತಾರೆ? ಪಥಿಕರು. ಪ್ರಕೀರ್ತಿತವು ತದ್ವರ್ಜಿತ ಸ್ತ್ರಿಧಾಯಾತಿ. ಅವನು ವಿದ್ಯಾಪಥನೂ ಇಲ್ಲ, ಕರ್ಮಪಥನೂ ಇಲ್ಲ. ಎಲ್ಲಿಗೆ ಹೋಗ್ತಾನವನು? ತೈರ್ವರ್ಜಿತ, ಇದರಿಂದ ದೂರ ಆದವನು. ತದ್ವರ್ಜಿತ ಏನಾಗ್ತಾನೆ ಅಂದರೆ ತ್ರಿಧಾಯಾತಿ, 3 ಗತಿ ಇದೆ ಅವನಿಗೆ. ಏನು ಗತಿ ಇದೆ? ತಿರ್ಯಗ್ವಾ ನರಕಂ ತಮಃ, ತಿರ್ಯೋಗ್ಯೇನಿಯಲ್ಲಿ ಹುಟ್ಟಬೇಕು, ಇಲ್ಲ ನರಕಕ್ಕೆ ಹೋಗಬೇಕು, ಇಲ್ಲ ತಮಸ್ಗೆ ಹೋಗ್ಬೇಕಷ್ಟೆ. ಅದು ಇವೆರಡು ಹಿಡಿದ್ರೆ ಅವು ಇವೆರಡರಲ್ಲಿ ಒಂದು. ಅರ್ಥ ಆಯ್ತಾ? ಇವತ್ತು ತುಂಬ ಜನಕ್ಕೆ ಆಗ ಅನಾಹುತ ಇರುತ್ತಾಗ ತಿರ್ಯಗ್ಯೋನಿಯಲ್ಲಿ ಹುಟ್ಟೋದು. ಬೆಸ್ಟ್ ಎಕ್ಸಾಂಪಲ್ ಭರತರಾಜನೇ. ರಾಜನಾದವನು ತಿರ್ಯಗ್ಯೋನಿಯಲ್ಲಿ ಹುಟ್ಟಿ, ಜಿಂಕಿಯಾಗಿ ಹುಟ್ಟಿ ಯಾವ ಯೋನಿ ಅದು? ತಿರ್ಯಗ್ಯೋನಿ ಅದು. ಗೊತ್ತಾಯ್ತಾ? ಅದು ಕರ್ಮ ಆಯಿತು ಕಳ್ಕೊಂಡ ಸರಿ, ಅದು ದೊಡ್ಡ ವ್ಯಕ್ತಿ. ಆದರೆ ಕರ್ಮದ ಫಲ ಇದು ಕಾಣ್ತೇವೆ ನಾವು. ಎರಡನೇದೇನು? ತಿರ್ಯಗ್ಯೋನಿ ಅಥವಾ ನರಕಕ್ಕೆ ಹೋಗ್ತಾನೆ, ಇಲ್ಲದವರು ತಮಸ್ಗೆ ಹೋಗ್ತಾನೆ. ಇಲ್ಲಿ ತಗೊಂಡ್ರೆ ಉತ್ತಮ ಯೋನಿಗೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ, ಉನ್ಮೋಕ್ಷಕ್ಕೆ ಹೋಗ್ತಾನೆ. ಅದರಲ್ಲಿ ಹೋದರೆ ಆ ಕಡೆಗೆ, ಇದರಲ್ಲಿ ಹೋದರೆ ಈ ಕಡೆ. ತಿರ್ಯಗ್ಗಂದ್ರೆ ತಿರ್ಯಗ್ಯೋನಿಗಳು ಅಂದರೆ ಏನು? ಪ್ರಾಣಿ ಪಕ್ಷನ್ಮ ಅಂದ ಪದ ಹೇಗೆ ಬಂತು ಅಂತ ಕೇಳಿದರೆ, ಇದು ಸರಿಯಾದ ತಿರ್ಯಕ್ ಅಂತೇಳಿ ಅಡ್ಡ ತಪ್ಪು ಮಾಡೋದು, ಅದಕ್ಕೋಸ್ಕರ ತಿರ್ಯಗ್ಯೋನಿ. ಅದು ಮುಂದೋಗೋರು ಬಂದು ಡಿವಿಯೇಷನ್ ತೊಗೊಂಡ್ಬಿಟ್ಟು ಕೆಳಗೆ ಬಿದ್ದು ಬಿಡ್ತಾನೆ. ತಿರ್ಯಗ್ಯೋನಿ. ತಿರ್ಯಗ್ ದೃಷ್ಟಿ ಅಂತ ಕರೀತಾರೆ. ಸೊಟ್ಟು ನೋಡಿದಾಗ ಏನಾಗುತ್ತೆ? ವಕ್ರ ದೃಷ್ಟಿಗೆ ತಿರ್ಯಗ್ಯೋಟ ಅಂತ ಕರೀತಾರೆ. ತಿರ್ಯಕ್ ಪುಂಡ್ರ ಪದಗಳಿದೆ. ತಿರ್ಯಕ್ ಅಂತ ಪದಗಳೆಲ್ಲ ಇದೆ, ಅದಕ್ಕೆ ತಕ್ಕಂತೆ ಅರ್ಥ ಮಾಡ್ಕೋದು. ಯತ್ರ ದುಃಖಂ ಸುಖಂ ತತ್ರ ಸರ್ವತ್ರಾಪಿ ಪ್ರತೀಯತೆ ಅಪಿನೀಚಗತೆ ಗತೌ ಕಿಂಚಿತ್ ಕಿಮು ಮಾನುಷದೇಹಿನಃ ಇತಿ ವಚನಾತ್ ಮಹಾತಮಸ್ಯಪಿ ಸುಖ ಪ್ರಾಪ್ತಿರಿತ್ಯತಃ. ಒಬ್ಬ ವ್ಯಕ್ತಿ ತೆಗೆದ, ತಮಸ್ಗೆ ರೆಡಿ ಇದ್ದೇನೆ ಅಂತ ಹೇಳಿದ. ಯಾಕೆ? ಏನೋ ಒಂದು ದುಃಖ ಜಾಸ್ತಿ ಇರ್ಬೋದು, ಸುಖನೂ ಇರುತ್ತಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ತಾರಲ್ಲ, ಹೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಅದು. ತಮಸ್ಸಿನಲ್ಲಿ ಸ್ವಲ್ಪ ಸುಖ ಇದೆ. ಇವ್ರೇನು ಮಾಡಿದ್ರು? ಮೋಕ್ಷದ ವಿವಾದ ಏನು ಮಾಡಿದ್ರು ಕೆಲವರು? ಮೋಕ್ಷದಲ್ಲೂ ಸ್ವಲ್ಪ ದುಃಖ ಇದೆ. ಯಾಕೆ? ಸುಖ ದುಃಖ ಏನವು?
ಇಂಟರ್ ಲಿಂಕ್ಡ್ ಆದ್ದರಿಂದ ಸುಖ ಇದ್ದ ಏನಿರ್ಬೇಕಲ್ಲಿ ದುಃಖ. ಆದ್ದರಿಂದ ಮೋಕ್ಷದಲ್ಲೂ ಕೂಡ ಏನಿದೆ, ಆದ್ದರಿಂದ ಏನು ಮಾಡಬೇಕಾಗ ಅಲ್ಲ, ಅದೇನು ಮಾಡಬೇಕು, ಅದಕ್ಕೋಸ್ಕರನೇ ಮೋಕ್ಷದಲ್ಲಿ ಸುಖನೂ ಇಲ್ಲ ಅಂತ ಹೇಳಬೇಕು. ಹೇಳಿಲ್ಲ ಅವರು, ಸುಖನೂ ಇಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಮೋಕ್ಷ ಅಂಬದು ಏನದು, ಅವ್ರು ತುಂಬ ಜನದ ಪ್ರಕಾರ ಅರ್ಥ ಏನಂದರೆ ಸುಖ ದುಃಖ ಎರಡೂ ಇಲ್ಲದ್ದು ಅಂತ ಅರ್ಥ. ಅವ್ರ ಪ್ರಕಾರ ಸುಖ ದುಃಖ ಎರಡೂ ಇಲ್ಲದಕ್ಕೆ ಏನಂತಾರೆ, ಮೋಕ್ಷ ಅಂತ ಕರೀತಾರೆ. ಸೃಷ್ಟಿ ಮಾಡಿಕೊಂಡ್ರು. ವಾದ ಏನದಕ್ಕೆ ಅಂದರೆ ಶಾಸ್ತ್ರ ಅಲ್ಲ, ಕುತರ್ಕ. ಏನು ಕುತರ್ಕ? ಸುಖ ಇದ್ದಲ್ಲಿ ದುಃಖ ಇರಬೇಕು, ದುಃಖ ಇದ್ದಲ್ಲಿ ಸುಖ ಇರಬೇಕಾದ್ರಿಂದ ಮೋಕ್ಷದಲ್ಲಿ ಸುಖ ಒಪ್ಕೊಂಡ್ಬಿಟ್ರೆ ಏನು ಒಪ್ಕೋಬೇಕಾಗತ್ತೆ? ಆದ್ದರಿಂದ ಮೋಕ್ಷದಲ್ಲಿ ಏನಿಲ್ಲ, ಸುಖ ಇಲ್ಲ ಅಂತೇಳಿ. ಇವ್ರು ನಾವು ಬರೋದಿಲ್ಲ ಅಂತ ಇವ್ರು ಬೇಡ ಮೋಕ್ಷ ಬಿಟ್ಬಿಡ್ತೀವಿ ಅಂತೇಳಿ ಅರ್ಥ. ಹಾಗೆ ಹೇಳಬಾರ್ದು. ಇವ್ರ ವಾದ ಏನು ಗೊತ್ತಾ, ಹಾಗಿದ್ದರೆ ಅಂಥದ್ದು ದುಃಖ ಇದೆ ಅಂತ ಹೇಳಿದ್ರೆ ಸುಖನೂ ಇರಬೇಕು ಅಂತ ಹೇಳ್ಬೇಕು. ಅದಕ್ಕೆ ಏನು ಮಾಡಬೇಕು, ನೀವು ಇಲ್ದ ಹೋದರೆ ತಮಸ್ಸಲ್ಲೂ ಏನಿಲ್ಲ ಅಂತ ಹೇಳಬೇಕು. ಸೊ ಮೋಕ್ಷಕ್ಕೂ ವ್ಯತ್ಯಾಸ ಏನಾಗಿದ್ರೆ, ತಮಸ್ಸಲ್ಲೂ ಸುಖ ದುಃಖ ಇಲ್ಲ, ಮೋಕ್ಷದಲ್ಲೂ ಸುಖ ದುಃಖ ಇಲ್ಲ ಅಂದರೆ ಡಿಫ್ರೆನ್ಸ್ ಏನಾಗಿದ್ರೆ, ಎಲ್ಲಿಗೆ ಹೋಗೋದು ವಾಸಿ ಮಾಡಬಾರ್ದ್ರೆ ಮಾಡಿ ತಮಸ್ಸಿಗೆ ಹೋಗೋದು ವಾಸಿ ಅನಿಸೋದಿಲ್ಲ. ಅರ್ಥ ಆಯ್ತಾ? ವ್ಯಾಲ್ಯೂನೇ ಮಾಡೋದಿಲ್ಲ ಅಂದರೆ ಸರಿ ಬರಿಬೇಕಾಗ್ತದೆ. ಅದಕ್ಕೆ ವ್ಯಾಲ್ಯೂಯೇಷನ್ನೇ ಮಾಡೋದಿಲ್ಲ, ನೀಟಾಗಿ ಬರ್ಕೋತಕ್ಕ ಏನು ಉಪಯೋಗ ಅದರಿಂದ, ಬಿಸಾಕೋದಕ್ಕೆ. ಆ ಥರ ಅರ್ಥ ಬರ್ತೀವಿ. ಹಾಗಲ್ಲ. ಮತ್ತು ಇನ್ನೊಂದು ವಾದ ಇದೆ, ಕೆಲವು ವಾದ ಪ್ರಾಬಬಿಲಿಟಿ. ಒಂದು ಮಾತು ಹೇಳ್ತಾರೆ, ಸೊ ಬೇರೆ ತುಂಬ ಕೇರ್ಫುಲ್ಲಾಗಿ ಕೇಳಬೇಕನ್ನೆಲ್ಲ. ಯತ್ರ ದುಃಖಂ ಸುಖಂ ತತ್ರ, ಯತ್ರ ಶೋಭಾ ತತ್ರ ವನ್ಯೇ ಇದ್ದಾಗೆ ವ್ಯಾಪ್ತಿ ಮಾಡ್ತಾರಲ್ಲ. ಸುಖ ಇದ್ದಲ್ಲಿ ದುಃಖ ಇರಲೇಬೇಕು. ಸರ್ವತ್ರಾಪಿ ಪ್ರತೀಯತೆ. ದೇರ್ ಫೋರ್ ಯತ್ರ ದುಃಖಂ ಸುಖಂ ತತ್ರ, ಯತ್ರ ಸುಖಂ ದುಃಖಂ ಅಂತ ಹೇಳಿಲ್ಲ, ಯತ್ರ ದುಃಖಂ ಸುಖಂ ಅಂತ. ಯಾತಕ್ಕೆ ಯಾವುದ್ರ ಬಗ್ಗೆ ಹೇಳೋ ಕೊಟ್ಟಿದ್ದಾರೆ ಈಗ? ಅಲ್ಲೇನಿದೆ, ದುಃಖ ಇದೆ. ಅದು ಫಸ್ಟ್ ದುಃಖ ಹೇಳಿದರು. ದುಃಖದಲ್ಲಿದ್ದರೆ ಸುಖ ಇರಬೇಕು. ಅಪಿ ಚೀಚಗತವು ಕಿಂಚಿತ್ ದೃಷ್ಟಾಂತ ತಗೊಂಡ್ರು. ಈಗ ಪ್ರಾಣಿಗಳ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಡ. ಪ್ರಾಣಿಗಳಿಗೆ ನೀರು ಕೊಟ್ಟರೆ ಸುಖ ಆಗಲ್ವಾ? ಫುಲ್ ಹಾಕಿದ್ರೆ ಸುಖ ಆಗೋದಿಲ್ವಾ? ಅದು ತಿರಿಯೋಗ್ಯೋನಿನೇ ಕರೆಕ್ಟು, ಆದರೂ ಸುಖ ಇದೆಯಿಲ್ಲ ಅದಕ್ಕೀಗ. ಆದ್ದರಿಂದ ನಾವು ತಿರಿಯೋಗ್ಯೋನಿಗೆ ಹೋದರೂ ಕೂಡ ಸುಖ ಇರುತ್ತೆ, ಅದು ನರಕಕ್ಕೆ ಹೋದರೂ ಸ್ವಲ್ಪ ಸುಖ ಇರುತ್ತೆ, ತಮಸ್ಗೆ ಹೋದರೂ ಸುಖ ಇರುತ್ತೆ. ಆದ್ದರಿಂದ ಬರೀ ದುಃಖದ ಜಾಗ ಅಂತ ಕರಿಬೇಡಿ. ನಾವು ಕರೆದಿರೋದೇನಂತ ತಮಸ್ಸನ್ನು ಬರೀ ದುಃಖ ಅಂತೇಳಿ ಯುಕ್ತಿಯಿಂದ ಅಲ್ಲಗಡಿತೇವೆ ಅಂದರೆ ಹಾಗೆ ಹೇಳಬಾರದು. ಅಪಿ ನೀಚಗತೋ ಕಿಂಚಿತ್ ಕಿಮು ಮಾನುಷ ದೇಹಿನಃ. ಅದು ನೀಚಗತಿಯಲ್ಲಿ ಇರೋದ್ರಿಂದ ಮನುಷ್ಯ ದೇಹಿ ಆದವನಿಗೂ ಕೂಡ ಸುಖ ದುಃಖ ಎರಡೂ ಇರುತ್ತಲ್ಲ. ಇವರು ಜೈಲಲ್ಲಿ ಹೋಗಿರ್ತಾನೆ, ಬಿಡುಗಡೆ ಮಾಡ್ತಾರೆ, ಖುಷಿಯಿಂದ ಬರೋದಿಲ್ಲ ಅವನೀಗ. ಜೈಲಿಗೆ ಹೋಗಿದ್ದು ದುಃಖ, ಈ ಖುಷಿ ಆಗಲಿಲ್ಲ. ಈಗ ಕೆಲವೊಂದು ಸನ್ಮಾನ ಮಾಡಿಬಿಡ್ತಾರೆ, ಜೈಲಿಗೆ ಹೋದರೂ ಸನ್ಮಾನ ಮಾಡೋರಿರ್ತಾರೆ, ಆ ವಿಚಾರ ಬೇರೆ, ಅದು ಬೇರೆ. ಫ್ರೀಡಮ್ ಫೈಟರ್ಸ್ ಅದೆಲ್ಲ ತ್ಯಾಗದ ಪ್ರಶ್ನೆ. ಈ ಕಳ್ಳತನ ಬೇಡಕ್ಕೆ ಹೋದವ್ರಿಗೆ ಕೂಡ ಇದು ಮಾಡಿದರೆ ಜಾಮೀನು ಸಿಕ್ಕರೆ ಹೊರಗೆ ಬಂದ, ಬರೀ ಜಾಮೀನು ಸಿಕ್ಕರೆ ಮೆರವಣಿಗೆ ಕರ್ಕೊಂಡು ಬರೋರಿದ್ದಾರೆ. ಎಷ್ಟು ಅದೊಂದು ರೀತಿ ವೈಭವ ಇದ್ದಾಗೆ ಮೂರ್ಖತನದ ಪರಮಾವಧಿ ಆಗುತ್ತೆ ಅಷ್ಟೇ. ಇತಿ ವಚನಾತ್ ಮಹಾತಮಸ್ಯಪಿ ಸುಖ ಪ್ರಾಪ್ತಿರಿತ್ಯತಃ ಓಂನ ತೃತೀಯೇ ತಥೋಪಲಬ್ಧೇ. ಇಲ್ಲಿ ತಿಳ್ಕೋಬೇಡಿ. ಒಂದು ಒಪ್ಕೊಂಡ್ವಿ ನಾವೀಗ, ಮನುಷ್ಯ ಜನ್ಮದಲ್ಲಿ ಸುಖ ದುಃಖಗಳು ಏನಾಗಿದೆ, ಸ್ವಲ್ಪ ಪ್ರಪೋರ್ಷನ್ ವೇರಿ ಆದರೂ ಕೂಡ ಸ್ವಲ್ಪ ಇದೆ. ತಿರಿಯಗ್ಯೋನಿಯಲ್ಲೂ ಕೂಡ ಸ್ವಲ್ಪ ಇದೆ, ಆಯಿತು. ನರಕದಲ್ಲೂ ಸ್ವಲ್ಪ ಇದೆ. ಅದು ಆಶ್ಚರ್ಯ ಆಗುತ್ತೆ. ಅಲ್ಲಿಗೂ ಎಲ್ಲಿದೆ ಅಂತ ಕೇಳಿದರೆ ಏನದು, ಜೋರ ಹೊಡಿತಿರ್ತಾರೆ, ಸ್ವಲ್ಪ ಹೊತ್ತು ಬಿಡ್ತಾರೆ, ಆ ಥರ ಅದು ಸುಖ ಅಂತ ಕರೆ, ಅಂಥ ಸುಖ ಇದೆ ಅಷ್ಟೇ. ಅದನ್ನ ತಮಸ್ಸೆಯಲ್ಲಿ ಹಾಗಿಲ್ಲ. ಯಾಕೆ ಹೇಳಿ, ನಾನ್ ಸ್ಟಾಪ್ ಹೊಡಿತಾರೆ. ಉತ್ತತ್ತಾತ್ಯುತ್ಕಟತ್ವಿಟ್ ಪ್ರಕಟ ಕಟಕಟ ಧ್ವಾನ ಸಂಘಟ್ಟ ಕಟಕಟ ಕಟ ಧ್ವಾನ ಅಂದ್ರೆ ಏನರ್ಥ? ನಾನ್ ಸ್ಟಾಪ್ ಹೊಡಿತಾರೆ ಅಂತ ಅರ್ಥ. ಪಟಪಟ ಕಟಕಟ ಎಲ್ಲ ಏನು ಹೇಳುತ್ತಾವೆಲ್ಲ ಕಂಟಿನ್ಯೂಟಿ ತೋರಿಸ್ತಾ ಇದೆ. ಸೊ ಗ್ಯಾಪ್ ಇಲ್ಲ. ಆದ್ದರಿಂದ ನರಕದಲ್ಲಿ ಏನಿಲ್ಲ ಅವರಿಗೆ, ತಮಸ್ಸಿನಲ್ಲಿ ದುಃಖ ಇಲ್ಲ. ಇದು ಅರ್ಥ ಮಾಡ್ಕೋಬೇಕು, ತಿಳಿತಾ? ಅದಕ್ಕೆ ಅಲ್ಲಿಲ್ಲ. ಅಥ ನರಕದಲ್ಲೂ ಕೂಡ, ನರಕದಲ್ಲಿ ಒಂದು ನರಕ ಇನ್ನೊಂದಕ್ಕೆ ಶಿಫ್ಟ್ ಮಾಡೋದು, ಅಥವಾ ಸ್ವಲ್ಪ ಇದು ಒಂಚೂರು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇಟ್ಕೊಂಡು, ಒಂದು 99.999 ದುಃಖದ ಜೊತೆ ಏನಿರಬಹುದು, 0.0001 ಸುಖ ಇರಬಹುದು ನರಕದಲ್ಲಿ. ಅದು ಇದರಲ್ಲಿ ತಮಸ್ನಲ್ಲಿ ಇಲ್ಲ. ಆದ್ದರಿಂದ ಅಂಧನ್ ತಮಸ್ಸು ಅಂತ ಶಬ್ದಕ್ಕೆ ಅರ್ಥ ಇದೆ. ಅದೇ ರೀತಿ ಮೋಕ್ಷಕ್ಕೆ ಹೋದ್ರೆ ಏನಿಲ್ಲ, ಅಲ್ಲಿ ಒಂದು ಪಾಯಿಂಟ್ ಸಮಥಿಂಗ್ ದುಃಖ ಕೂಡ ಇಲ್ಲ. ತಾರತಮ್ಯ ಇದೆ, ಆದರೆ ಏನಿಲ್ಲ, ದುಃಖ ಇಲ್ಲ. ಅವರಿಗಿಂತ ಸುಖಿಗಳಿದ್ದಾರೆ, ನೋಡಿದ್ರೆ ಏನಾಗಲ್ಲ ಅವರಿಗೆ, ಮಾಶ್ಚರ್ಯ ಬರೋದಿಲ್ಲ. ನಮಗೆ ದುಃಖ ಆಗೋದು ಯಾತಕ್ಕೆ ಗೊತ್ತಾ, ಮಾಶ್ಚರ್ಯ ದುಃಖ. ದುಃಖ ನಮ್ಮಲ್ಲಿ ಇಲ್ಲ, ದುಃಖ ಮಾಡ್ಕೋತೀವಿ ನಾವೇನೆ, ನೋಡಿಬಿಟ್ಟು ಅಯ್ಯೋ ನಮಗಿಲ್ವಲ್ಲ ಅಂತೇಳಿ. ಅದಲ್ಲ, ಆ ಅರ್ಥದಲ್ಲಿ ಸರಿಯಲ್ಲ. ಇವೆಲ್ಲ ಯಾತಕ್ಕೆ ತಿಳ್ಕೋಬೇಕು ಅಂದರೆ, ತಮಸ್ಸೆ ಹೋಗಲೇಬಾರ್ದು ಅಂತ ಗಟ್ಟಿ ಆಗಬೇಕಾದ್ರೆ ವೈರಾಗ್ಯ ಬರಬೇಕಾಗ. ವೈರಾಗ್ಯ ಪಾದ ವಾಯುಸ್ತುತಿಯಲ್ಲಿ ಎರಡು ಬಂದಿದೆಯಲ್ಲ, ಉತ್ತತ್ತಾತ್ಯುತ್ಕಟತ್ವಿಟ್ಟು ಒಂದು,
ಅಸ್ಮಿನ್ ಅಸ್ಮದ್ ಗುರುಣ ಒಂದು, ಕ್ಷುತ್ಕ್ಷಾಮ ಅನ್ನೊಂದು, ಮೂರಿದೆ ಇದು. ಮೂರು ಕೂಡ ಏನವು? ಈ ಪಾದದ ಅರ್ಥ ಇದು ವೈರಾಗ್ಯ ಪಾದ, ಬ್ರಹ್ಮಸೂತ್ರದ ಅರ್ಥ. ಆನಂದಾನ್ ಮಂದ ಮಂದ ಏನೋ ಫಲಾಧ್ಯಾಯ, ಆನಂದಾನ್ ಮಂದ ಮಂದ ಫಲಾಧ್ಯಾಯ ಬಂತಾರೆ. ಉಳಿದೆಲ್ಲ ಸಾಧನಾಧ್ಯಾಯ. ಮಾತರಿ ಸ್ತೋತ್ರ ಮಾಡಿದ್ರೆ ಸಾಧನಾಧ್ಯಾಯ ಎಲ್ಲ ಸಿಗುತ್ತೆ. ಜಿಜ್ಞಾಸೆ ಸ್ತೋತ್ರ ಶ್ರೀಮದ್ ವಿಷ್ಣುಂಗರ ಇಷ್ಟ ಅವೆಲ್ಲ ಸಮನ್ವಯಾಧ್ಯಾಯ ಇದೆ. ವಾಯುಸ್ಥಿತಿಯಲ್ಲಿ ಕೂಡ ಏನಿದೆ? ಇಡೀ ಬ್ರಹ್ಮಸೂತ್ರದ ತಾತ್ಪರ್ಯ ಇದೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ನಾನ್ ಸ್ಟಾಪ್ ಹೊಡಿತಾರೆ. ಅಥ ಅವಿದ್ವಾನ್ ಅಕರ್ಮ ಅವಾಗಚ್ಚತಿ ತ್ರಿಧಾಹ ವಾ ಅವಾಗತಿ ತಿರ್ಯಗ್ ಯಾತನ ತಮ ಇತಿ ದ್ವೇವಾವ ಸುಖಾನುವೃತ್ತೆ ನ ತಮಃ ಸುಖಾನುವೃತ್ತಂ ಕೇವಲಂ ಹಿ ಏವ ಅತ್ರ ದುಃಖಂ ಭವತಿ ಇತಿ ಶ್ರುತೇಃ ನ ತೃತೀಯ ಅವಾಗ್ಗತೌ ಸುಖಂ ಅಂತ ಹೇಳಿದ್ರು. ಏನರ್ಥ ಅದಕ್ಕೆ? ಅಥ ಅವಿದ್ವಾನ್ ಅಕರ್ಮ, ಅವನಿಗೆ ವಿಜ್ಞಾನವೂ ಇಲ್ಲ ಕರ್ಮನೂ ಇಲ್ಲ. ಎಲ್ಲಿಗೆ ಹೋಗ್ತಾನೆ? ಅವನಿಗೆ ಅವಾಗಚ್ಚತಿ, ಕೆಳಗೆ ಬೀಳ್ತಾನೆ. ಅದು ಯಾವ ರೀತಿ? ತ್ರಿಧ. ಒಂದು ಅವಾಗತಿ ಅಂದರೆ ತಿರ್ಯಗ್ಯೋನಿ, ಎರಡನೇದು ಯಾತನ ನರಕ, ಮೂರನೇದು ತಮ ಏನು ಹೇಳಿದ್ರಲ್ಲ ಅದೇ. ವಾವ ಸುಖಾನುವೃತ್ತೇ ನ ತಮಃ ಸುಖಾನುವೃತ್ತಂ. ಆದರೆ ಎರಡರಲ್ಲಿ ಸ್ವಲ್ಪ ಸುಖ ಇದೆ, ಸ್ವಲ್ಪ ಸುಖ ಇದೆ. ಆದರೆ ನರಕದ ತಮಸ್ಸಿನಲ್ಲಿ ಮಾತ್ರ ಸುಖ ಇಲ್ಲವೇ ಇಲ್ಲ. ಕೇವಲಂ ಹಿ ಏವಾತ್ರ ದುಃಖಂ, ಬರೀ ದುಃಖನೇ ಇದೆ. ಇತಿ ಶ್ರುತೇ ನ ತೃತೀಯಾವಾಗ್ಗತೌ ಸುಖಂ. ಆದರೆ ತೃತೀಯ ಅವಾಗತಿಯಲ್ಲಿ ಏನಿಲ್ಲ. ಅವಾಗತಿ ಅಂದ್ರೇನು? ಕೀಳುಗತಿ, ತಮಸ್ಸು. ಅದರಲ್ಲಿ ಸುಖದ ಹೆಸರು ಕೂಡ ಇಲ್ಲ ಅಂತ ವೇದನೆ ಹೇಳಿಬಿಟ್ಟಿದೆ. ಆದ್ದರಿಂದ ಯುಕ್ತಿಯಿಂದ ಹೇಳೋದಕ್ಕೆ ಹೋಗಬಾರ್ದು. ಮೋಕ್ಷದಲ್ಲಿ ಬರೀ ಸುಖ ಇದೆ ಅಂತ ಹೇಳೋದಕ್ಕೆ ಆಧಾರ ಏನೋ? ವೇದಗಳೇ. ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ. ಇಲ್ಲಿ ನನಗೆ ತಮಸ್ಸಲ್ಲಿ ಬರೀ ದುಃಖ ಇದೆ ಅಂತ ಹೇಳೋದಕ್ಕೆ ಏನಾಧಾರ? ಅದು ಶಾಸ್ತ್ರನೇ. ಯುಕ್ತಿಯಿಂದ ಹೇಳೋದಕ್ಕೆ ಹೋಗಬಾರ್ದು. ನಾವೇನು ಮಾಡ್ಕೊಂಡಿದ್ದೀವಿ? ಹಿಂದೆಲ್ಲ ಏನಿತ್ತು? ಏನಿರುತ್ತೋ? ಹೊಗೆ ಇದ್ದಲ್ಲಿ ಬೆಂಕಿ ಇರುತ್ತೆ, ಬೆಂಕಿ ಇದ್ದಲ್ಲಿ ಹೊಗೆ ಇರುತ್ತೆ ಆಗಿಬಿಟ್ಟಿತ್ತು. ಅಡುಗೆ ಮನೇಲಿ ಎರಡೂ ಇರೋದೇನೆ. ಆದರೆ ಏನು ಗ್ಯಾಸ್ ಬಂದಮೇಲೆ ಏನಾಯ್ತು? ಅದು ಹೊಗೆ ಹೊರಟೋಗ್ಬಿಡುತ್ತೆ. ಇಲ್ಲ ಗ್ಯಾಸ್ಗೆ ಹೊಗೆ ಹಾಕಿರಿ, ಇಲ್ಲ ಇರೋದು ಸಾಧ್ಯ ಅಂತ ಹೇಳ್ತಾರಾ? ಇಲ್ಲ. ಆಪ್ರೇಷನ್ ಮಾಡ್ತಾರೆ. ದೀಪದ ಕಡೆ ಕತ್ಲೆ ಇದ್ರೆ ಆಪ್ರೇಷನ್ ಮಾಡಕ್ಕೆ ಬರೋದೇ ಇಲ್ಲ. ಅಲ್ಲಿ ಯಾವ ಥರ ಏರ್ಪಾಡು ಮಾಡಿರ್ತಾರೆ? ಇವನು ಬಗ್ಗೆ ಮಾಡಿದ್ರು ನೆರಳು ಬಿಡಲ್ಲ, ಆ ಥರ ಮಾಡಿರ್ತಾರೆ. ಅದನ್ನು ಒಪ್ಪೋದಿಲ್ಲ ಅಂದರೆ ನೋಡಿ ಕಂಡಿದ್ದ ವಿಷಯ ಸತ್ಯ ಒಪ್ಪಲೇಬೇಕಲ್ಲ. ಮತ್ತು ಸೂರ್ಯನಲ್ಲಿ ಸ್ವಲ್ಪ ಕತ್ಲೆ ಇದೆಯಾ? ಇಲ್ಲೇ ಇಲ್ಲ, ಬರೀ ಬೆಳಕಿದೆ. ಎಷ್ಟು ಎಕ್ಸಾಂಪಲ್. ಹಾಲಲ್ಲಿ ಕಪ್ಪಿದೆಯಾ? ಇಲ್ಲ. ಆ ರೀತಿಯಲ್ಲಿರೋದ್ರಿಂದ ಎಂದೂ ಸುಖ ಇಲ್ಲದ ಜಾಗ ಅಂದರೆ ಅಂಧಂತಮಸ್ಸು, ಎಂದೂ ದುಃಖವಿಲ್ಲದ ಜಾಗ ಅಂದರೆ ಇದು. ಸ್ವಲ್ಪ ಮಿಕ್ಸ್ ಆದ ನಿತ್ಯ ಸಂಸಾರ. ಮೂರು ಸ್ಟೇಜ್ ಇರೋದು. ಅವನು ಸ್ಮರ್ಯತೆಪಿ ಚ ಲೋಕೆ ಓಂ ತಿರ್ಯಕ್ಷು ನರಕೆ ಚೈವ ಸುಖಲೇಶೋ ವಿಧೀಯತೆ ನಾಂಧೇ ತಮಸೆ ಮಗ್ನಾನಾಂ ಸುಖಲೇಶೋಪಿ ಕಚ್ಚನ ಇತಿ ಭವಿಷ್ಯತ್ ಪರ್ವಣಿ. ಶ್ರುತಿಗೆ ಅರ್ಥ ಏನಾಗಿದೆ? ಭವಿಷ್ಯತ್ ಪರ್ವ ಸ್ಮೃತಿ ಇದು. ಅದೇನು ಹೇಳುತ್ತೆ? ಸ್ಮರ್ಯತೆ ಅಂತ ಹೇಳಿದರೆ ಸ್ಮೃತಿಯಲ್ಲಿ ಬಂದಿದೆ, ಶ್ರೂಯತೆ ಅಂದರೆ ವೇದದಲ್ಲಿದೆ ಅಂತ ಅರ್ಥ. ತಿರ್ಯಕ್ಷು ನರಕೆ ಚೈವ, ತಿರ್ಯಗ್ಯೋನಿಯಲ್ಲಿ ಮತ್ತು ನರಕದಲ್ಲಿ ಸುಖ ಲೇಶೋ ವಿಧೀಯತೆ, ಸ್ವಲ್ಪ ಸುಖ ಇರುತ್ತೆ. ನಾಂಧೇ ತಮಸಿ ಮಗ್ನಾನಾಂ, ಅಂಧಂತಮಸಿ ಬಿದ್ದವರಿಗೆ ಮಾತ್ರ ನಾ ಸುಖಲೇಶೋಪಿ ಸುಖಲೇಶ ಕೂಡ ಇರೋದಿಲ್ಲ, ಎಷ್ಟೆಷ್ಟು ಸುಖ ಇರೋದಿಲ್ಲ. ಇದು ಭವಿಷ್ಯತ್ ಪರ್ವಣಿ. ಲೋಕಸಿದ್ಧಂ ಚೈತತ್ ಚಶಬ್ದ ಲೋಕಸಿದ್ಧಿರಪಿ ಸ್ವಾರ್ಥ ಇತ್ಯಾಹ. ಲೋಕದಲ್ಲೂ ಹಾಗೇ ಇದೆ, ಲೋಕದಲ್ಲೂ ಹಾಗೇ ಇದೆ. ಎಕ್ಸಾಂಪಲ್ ಕೊಟ್ರೀಗ. ಎಲ್ಲಿ? ಅತಿಪ್ರಿಯಂ ಯಥಾ ರಾಜ ನ ದುಃಖಂ ಸಹತೆ ಕ್ವಚಿತ್ ಅತ್ಯಪ್ರಿಯೇ ಸುಖಮಪಿ ತಥೈವ ಪರಮೇಶ್ವರ ಇತಿ ಬ್ರಾಹ್ಮೇ. ಸಿಂಪಲ್ ಲಾಜಿಕಲ್. ನಾಳೆ ನೋಡಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅದಕ್ಕೆ ನಾಳೆ. ತಿರ್ಯಕ್ 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 ಅದು ತಿರ್ಯಕ್ ತಿರ್ಯಗ್ ಅಲ್ಲ, ತಿರ್ಯಕ್ ಸಂಧಿಯಾಗಿ ತಿರ್ಯಗ್ ಅಂತ ಸಂಧಿಯಾಗಿ. ವಾಕ್ ವಾಗ್ ಅಂತ ಹೇಳ್ತಲ್ಲ ಹಾಗೆ. ವಾಗೀಶ, ವಾಕೀಶ ಅಲ್ಲ ವಾಗೀಶ. ಬಿಡಿಸಿದಾಗ ವಾಕ್ ಪ್ಲಸ್ ಈಶ ಬಿಡಿಸು, ವಾಗ್ ಪ್ಲಸ್ ಬಿಡಿಸ್ಬಾರ್ದು. ಓಂ ನಾರಾಯಣಂ.